ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಏನಪ್ಪ ಇವಳು ನಿದ್ದೆ ಮಾಡಿ ಎದ್ದು ಬಂದು ಸ್ಟಾರ್ಟ್ ಮಾಡ್ತಾವಳೆ ಅಂತ ಅನ್ಕೋತಿದ್ದೀರಾ? ನಿಜವಾಗ್ಲೂ ನೀವು ಹೇಳ್ತಿರೋದು, ನೀವು ಊಹಿಸ್ಕೊಂಡಿರೋದು ನಿಜನೇ. ನಾವು ಕೆಲಸದಿಂದ ಬಂದು ಮಲ್ಕೊಂಡ್ಬಿಟ್ಟಿದ್ದೀನಿ, ಎಚ್ಚರನೇ ಆಗಿಲ್ಲ. ಇವಾಗ ಸಂಜೆ 6 ಗಂಟೆ ಆಗ್ತಿದೆ. ಸಂಜೆ ಊಟಕ್ಕೆ ಏನು ಮಾಡಬೇಕು ಅಂತ ತಲೆ ಕೆಡಿಸ್ಕೊಂಡು ಕೂತಾಗ ನಮ್ಮಮ್ಮ ಹೇಳ್ತಾಯಿದ್ರು, ತಲೆಕಾಲು ಮಟನ್ ತಂದಿದ್ದೀನಿ, ಹೋಗಿ ಎದ್ದು ಮಾಡಿ ನಮಗೆ ಹಾಕು ಅಂತ. ಏಕೆ ಅಂದರೆ ಅಮ್ಮನಿಗೆ ಹುಷಾರಿಲ್ಲದ ಕಾರಣ ಅಡುಗೆ ಇದೆಲ್ಲ ನನ್ನ ತಲೆ ಮೇಲೆ ಬಿದ್ದಿದೆ ಜವಾಬ್ದಾರಿ. ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ. ಇದಕ್ಕೆ ಬೇಕಾಗಿರೋದು ತಲೆಕಾಲು. ತಲೆಕಾಲು ಆಲ್ರೆಡಿ ರೆಡಿ ಇದೆ. ಅದನ್ನು ಅಮ್ಮ ತೊಗೊಂಬಂದು ಅದನ್ನು ಕ್ಲೀನಾಗಿ ತೊಳೆದಿದ್ದಾರೆ. ಇದಕ್ಕೆ ಬೇಕಾಗಿರೋದು ತಲೆಕಾಲು ಸಾಂಬಾರಿಗೆ ನೀರುಳ್ಳಿ, ಕರಿಬೇವು. ಒಗ್ಗರಣೆ ಕೊಟ್ಟು ತಲೆಕಾಲನ್ನು ಕೂಡ ಅದರಾಗೆ ಮಿಕ್ಸ್ ಮಾಡ್ತೀವಿ. ಸ್ವಲ್ಪ ಅರಿಶಿನ ಹಾಕಬೇಕು, ಸ್ವಲ್ಪ ಉಪ್ಪನ್ನು ಹಾಕಿ. ಖಂಡಿತ ಭಾರತವೇ ಸಾಕ್ಷಿ ಆಗಬೇಕು ಅಂತಲೇ ನಾನು ಕೂಡ ಮಿನಿ ಲಾಗು ಏನೋ ಮಾಡಿಕೊಂಡು ಬದುಕ್ತಿದ್ದೀವಿ ಸ್ವಾಮಿ. ಇವಾಗ ನಾನು ಅಡುಗೆ ಮನೆಗೆ ಬಂದಾಯಿತು. ಅಡುಗೆನ ಸ್ಟಾರ್ಟ್ ಮಾಡಬೇಕು. ಅಲ್ಲಿ 6 ಗಂಟೆ ಆಗಿದೆ. ತಲೆಕಾಲು ತುಂಬ ಬೇಗ ಬೇಯೋಲ್ಲ. ಇವಾಗಲೇ ಅಡುಗೆನ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಜನರೇ, ಬನ್ನಿ ಗೈಸ್. ಇವಾಗ ತಲೆಕಾಲು ಸೂಪ್ ಹೇಗೆ ಮಾಡೋದು ಅನ್ನೋದು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅಮ್ಮ ಕಡೆಗೆ ಹೋಗಿ ತಲೆಕಾಲನ್ನ ತೊಗೊಂಡು ಬಂದಿದ್ದಾರೆ. ಅಲ್ಲಿ ಒಂದು ಸ್ವಲ್ಪ ಪಿಕ್ಚರ್ನ ಕ್ಲೀನಾಗಿ ಅವನು ಹಿಡ್ದಿಲ್ಲ ವೀಡಿಯೋನ, ಹಂಗಾಗಿ. ಇದಕ್ಕೆ ಬೇಕಾಗಿರೋದು ತಲೆಕಾಲು ಸೂಪಿಗೆ ಒಂದು ಸ್ವಲ್ಪ ನೀರುಳ್ಳಿ, ಕರಿಬೇವು, ತಲೆಕಾಲು ಚಾಪ್ಸು. ಇದಕ್ಕೆ ಒಂದು ಸ್ವಲ್ಪ ಚಿಟಿಕೆ ಅರಿಶಿನ, ಉಪ್ಪು, ಮೆಣಸಿನ ಪುಡಿ ಹಾಗೂ ಖಾರದ ಪುಡಿ. ಎಷ್ಟು ಬೇಕಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದಕ್ಕೆ ತಕ್ಕಷ್ಟು ನೀರನ್ನು ಹಾಕಿ, ಇದು ಏನಿಲ್ಲ ಅಂದರೂ ಒಂದು 4 ರಿಂದ 5 ಅಥವಾ 6, 7, 8 ಅಷ್ಟು ಕೂಗಿಸೋಣ. ನಾನು ಕೂಡ ರುಚಿನ ನೋಡಿಬಿಟ್ಟೆ ಮುಚ್ಚಿಬಿಡ್ತೀನಿ. ಇದು ಮಾತ್ರ ಸಖತ್ತಾಗಿರುತ್ತೆ ಸೂಪು. ಈ ಚಳಿಗಾಲಕ್ಕೂ ಅದಕ್ಕೂ ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಗಾಯ್ಸ್. ಸೂಪ್ ಅಂತೂ ಆಯಿತು. ನೆಕ್ಸ್ಟ್ ನಾನು ಮಾಡ್ತಿರೋದು ಚಿಕನ್ ಬಿರಿಯಾನಿ. ಏಕೆಂದರೆ ಸೂಪ್ ಆಗಿದೆ. ಮನೇಲಿ ಈಗ ನೈಟ್ ಊಟಕ್ಕೆ ಚಿಕನ್ ಬಿರಿಯಾನಿನ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕಪ್ಪ ಅಂದರೆ ಸೂಪು ಅಪ್ಪನಿಗೆ ಮಾತ್ರ, ಹಂಗಾಗಿ ಬನ್ನಿ ಬಿರಿಯಾನಿ ಮಾಡೋದೇ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ನಮ್ಮನ್ನು ತಡೆಯೋರು ಯಾರು ಸ್ವಾಮಿ? ಅಡುಗೆ ಮನೆಗೆ ಬಂದರೆ ಅಡುಗೆ ಮನೆಯೇ ನಮ್ಮದು ಗೈಸ್. ನೋಡ್ತಿದ್ದೀರಾ ಅಲ್ವಾ? ಅದರಲ್ಲಿ ಚಿಕನ್ ಇದೆ. ಇವಾಗ ಚಿಕನ್ ಬಿರಿಯಾನಿನ ಹೇಗೆ ಮಾಡೋದು ಚಟ್ಪಟ್ ಅನ್ನಂಗೆ ನಿಮಗೆ ಹೇಳ್ತಾ ಹೋಗ್ತೀನಿ. ಟೈಮ್ ಬೇರೆ ಆಗ್ತಿದೆ, ಎಲ್ಲರಿಗೂ ಸಿಕ್ಕಾಪಟ್ಟೆ ಹಸಿವಾಗಿದೆ. ಬಿರಿಯಾನಿನ ತಯಾರಿಸೇ ಬಿಡೋಣ. ಬನ್ನಿ ಗಾಯ್ಸ್. ನಾವು ಇವಾಗ ಸ್ಟಾರ್ಟ್ ಮಾಡೇ ಬಿಡೋಣ. ಫಸ್ಟಿಗೆ ಒಲೆ ಹಚ್ಚೋಣ, ಬಾಣಲಿ ಇಡೋಣ, ಎಣ್ಣೆ ಹಾಕೋಣ. ಪಲಾವ್ ಎಲೆ ಹಾಗೂ ಏಲಕ್ಕಿ, ಲವಂಗ, ಚಕ್ಕೆ, ಹಸಿಮೆಣಸಿನ್ಕಾಯಿ, ನೀರುಳ್ಳಿ, ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ ಪುಡಿ, ಕೊತ್ತಂಬರಿ ಕಾಳು ಪುಡಿ, ಏನಂತಾರೆ ಖಾರದ ಪುಡಿ. ಇವಳೇನಪ್ಪ ಇಷ್ಟು ಫಾಸ್ಟಾಗಿ ಮಾಡ್ತಿದ್ದಾಳೆ ಅಂತ ಮಾತ್ರ ಅನ್ಕೋಬೇಡಿ. ನೆಕ್ಸ್ಟ್ ಅದಕ್ಕೆ ಬೇಕಾಗಿರೋದು ಟೊಮಾಟೊ ಹಾಗೂ ಕೊತ್ತಂಬರಿ ಸೊಪ್ಪು, ಲಾಸ್ಟಿಗೆ ನಿಂಬೆ ಹಣ್ಣು ಮತ್ತು ಎಕ್ಸ್ಟ್ರಾ ಮೊಸರನ್ನ ಆ್ಯಡ್ ಮಾಡೋಣ. ನೆಕ್ಸ್ಟು ಚಿಕನ್ನು ಕೂಡ ತೊಳೆದ್ಬಿಟ್ಟು ಹಾಕೋಣ. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ, ಎಷ್ಟು ಬೇಕೋ ನಾವು ಎಷ್ಟು ಅಕ್ಕಿ ಹಾಕ್ತೀವೋ ಅದಕ್ಕೆ ತಕ್ಕಷ್ಟು ನೀರನ್ನು ಹಾಕಿ, ಅಕ್ಕಿ ತೊಳೆದು 5-10 ನಿಮಿಷಕ್ಕೆ ಅಕ್ಕಿನೂ ಕೂಡ ಅದಕ್ಕೆ ಹಾಕೋಣ. ಏನಿಲ್ಲ ಅಂದರೂ ಒಂದು 20 ನಿಮಿಷದಲ್ಲಿ ನಮಗೆ ಇಷ್ಟವಾದ ಬಿರಿಯಾನಿನ ರೆಡಿ ಆಗುತ್ತೆ ಗಾಯ್ಸ್. ನೋಡ್ತಿದ್ದೀರಲ್ವಾ ಎಷ್ಟು ಚಂದ. ಬನ್ನಿ ಎಲ್ಲರೂ ತಿನ್ನೋಣ. ಸಂಜೆ ಊಟ ರೆಡಿ ಗಾಯ್ಸ್.